ಇನ್ನು ಬೆಂಗಳೂರಲ್ಲಿ ಪ್ರಯಾಣ ಮಾಡೋದೇ ದುಬಾರಿ ಆಗಿಬಿಟ್ಟಿದೆ. BMTC ಬಸ್ ಹೊತ್ತಕ್ಕೆ ಹೋದರೆ ಅಲ್ಲೂ ಕೂಡ ರೇಟ್ ಜಾಸ್ತಿ, ಮೆಟ್ರೋ ಏರೋಕೆ ಹೋದರೆ ಅದು ಇನ್ನೂ ಕೂಡ ದುಬಾರಿ. ಇದರ ಮಧ್ಯೆ ಆಟೋ ಮೀಟರ್ ದರಗೂ ಕೂಡ ಪ್ಲಾನ್ ನಡೀತಿದೆ. ಜನವರಿಯಲ್ಲಿ BMTC ಟಿಕೆಟ್ ರೇಟ್ ಹೆಚ್ಚಾಯಿತು. ಫೆಬ್ರವರಿಯಲ್ಲಿ ಮೆಟ್ರೋ ರೇಟು ಹೆಚ್ಚಾಯಿತು. ಈಗ ಆಟೋ ಮೀಟರ್ ಶಾಕ್ ಕೊಡ್ತಾ ಇದೆ. ಆಟೋ ಮೀಟರ್ ದರ ಏರಿಕೆಗೂ ಮುಹೂರ್ತ ಫಿಕ್ಸ್. ಮಾರ್ಚ್ 12ಕ್ಕೆ ಆಟೋ ದರ ಏರಿಕೆ ಬಗ್ಗೆ ನಿರ್ಧಾರ. BMTC ಬಿಸಿ ಮತ್ತು KSRTC ಬಸ್ ದರ ಏರಿಕೆ ಬಿಸಿ ಆರೋ ಮುನ್ನವೇ ಮೆಟ್ರೋ ಕೂಡ ಶಾಕ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಬೆಂಗಳೂರಿಗರಿಗೆ ಆಟೋ ಮೀಟರ್ ದರ ಏರಿಕೆಯೂ ಬರೆ ಬೀಳುವ ಸಾಧ್ಯತೆ ಇದೆ. ಆಟೋ ಮೀಟರ್ ದರ ಹೆಚ್ಚಳ ಮಾಡಿ 4 ವರ್ಷವಾಗಿದೆ. CNG LPG ದರ ಹೆಚ್ಚಳವಾಗಿದೆ. ಹೀಗಾಗಿ ಬೆಂಗಳೂರು ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಆಟೋ ಮೀಟರ್ ದರ ಹೆಚ್ಚಳಕ್ಕೆ ಆಟೋ ಚಾಲಕರ ಸಂಘಟನೆಗಳು ಬೆಂಗಳೂರು ನಗರ ಡಿಸಿಗೆ ಮನವಿ ಮಾಡಿವೆ. ಮಾರ್ಚ್ 12ರಂದು ಬೆಳಗ್ಗೆ 11ಕ್ಕೆ ಇನ್ಫೆಂಟ್ರಿ ರಸ್ತೆಯಲ್ಲಿರುವ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ. ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. 1 ಕಿಲೋಮೀಟರ್ಗೆ 5 ರೂಪಾಯಿ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಮನವಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮಿನಿಮಂ ಆಟೋ ಮೀಟರ್ ದರ 2 ಕಿಲೋಮೀಟರ್ಗೆ 40 ರೂಪಾಯಿ ಏರಿಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಒಂದು ಕಡೆ ಹೆಚ್ಚಳ ಆಗೋದ್ರಿಂದ ಇನ್ನೊಂದು ಕಡೆ BTS ದರಗಳು ಮತ್ತು ಮೆಟ್ರೋ ದರಗಳು, ಇತರೆ ದರಗಳು ಹೆಚ್ಚಳ ಆಗ್ತಾ ಇವೆ. ನಮಗೆ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಈಗಾಗಲೇ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನಾವು ಹೇಳೋವಂಥದ್ದು, ಸರ್ಕಾರ ಆಟೋ ರಿಕ್ಷಾ ಚಾಲಕರು ನಿಯತ್ತಾಗಿ ಮೀಟರ್ ಹಾಕೊಂಡು ಬಾಡಿಗೆ ಹೊಡಿಬೇಕು ಅನ್ನೋದಾದರೆ ಸರ್ಕಾರ ಕೂಡಲೇ ನಮ್ಮ ಮನವಿಯನ್ನು ಪರಿಶೀಲನೆ ಮಾಡಬೇಕು. ಇತ್ತ ಆಟೋ ಮೀಟರ್ ದರ ಏರಿಕೆ 10 ರೂಪಾಯಿ ಹೆಚ್ಚಾದ್ರೆ ಓಕೆ, ಆದರೆ ಹೆಚ್ಚು ಬೇಡ ಅಂತಿದ್ದಾರೆ ಪ್ರಯಾಣಿಕರು. ಎಲ್ರದ್ದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ 10 ರೂಪೀಸ್ ಓಕೆ ಫೈನ್ ಮಾಡ್ಬೋದು. ಬಟ್ ಎಲ್ರಿಗೂ ಇದು ಅನ್ವಯ ಆಗುತ್ತೆ ಅನ್ನೋದು ನನಗೆ ಅಷ್ಟು ಗೊತ್ತಾಗಲ್ಲ. ಯಾಕಂದರೆ ಒಬ್ಬೊಬ್ಬರು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ರಿಗೂ ಒಂದೇ ಥರ ಇರಲ್ಲ. ಬಟ್ ನೋಡಿ ಮಾಡ್ಬೋದು. ಇತ್ತ ಪರಿಷತ್ನಲ್ಲಿ ಹಾಲಿನ ದರ ಹೆಚ್ಚಳದ ಸುಳಿವನ್ನ ಪಶು ಸಂಗೋಪನಾ ಸಚಿವ ಕೆ ವೆಂಕಟೇಶ್ ಕೊಟ್ಟರು. ಹಾಲಿನ ದರ ಹೆಚ್ಚಳ ಮಾಡಬೇಕು ಎಂಬ ಬೇಡಿಕೆ ರೈತರಿಂದ ಇದೆ ಅಂತಂದ್ರು. ಈ ವೇಳೆ ರೇಟ್ ಹೆಚ್ಚಿಸುವಾಗ ಗ್ರಾಹಕರನ್ನ ಗಮನದಲ್ಲಿಟ್ಕೊಳ್ಳಿ ಅಂತ ಭೋಜೇಗೌಡರು ಸಲಹೆ ಕೊಟ್ಟರು. ರೈತರಿಗೆ ನಾವು ಏನು ಬೆಲೆ ತಂದಿರ್ತೀರಿ ಕೊಟ್ಟಿರ್ತೀರಿ ಅಷ್ಟೇ ಹಣವನ್ನು ಕೊಟ್ಟು ಸಂಪೂರ್ಣವಾದ ನಿಮ್ಮ ರಕ್ಷಣೆಗೆ ಬರ್ತೀವಿ. ಒಂದಾದ ಮೇಲೊಂದರಂತೆ ದರ ಏರಿಕೆ ಆಗ್ತಾ ಇದ್ದು ಜನರಿಗೆ ಶಾಕ್ ಮೇಲೆ ಶಾಕ್ ತಡ್ತಾ ಇದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.